ನಮ್ಮ ಆಯಿ ಬಲಿ ಒಂದು 20 ರೂಪಾಯಿ ಸಂಕೇಶನ್ ತತ್ತಿ ತರ್ಬೇಕಂತ ಮಾಡಿ ನನ್ನ ತಂಗಿ ರೊಕ್ಕ ಕಳ್ತನ ಮಾಡಕ್ ಹೊಂಟಿನಿ. ಏಟ್ ಹಾಕ್ತಾರಂತ ಬಂಗಾರ ಅವ್ರ ಹೊಲ ಕೊಡ್ತಾರ, ಹೊಲ ಕೊಡ್ತಂತಾರ. ಉಪ್ಪು ಹಾಕ್ಬೇಕು. ಇದೇ ವೈಟಾಗ ಸಾರು ಮಾಡ್ಬೇಕು, ಮಾಡಂಬರ್ರಿ. ಇವಾಗ ಕುದಿಯಕೈತಿ ಸಾರು, ಇನ್ನೂ ಸ್ವಲ್ಪ ಕುದ್ರ ಆಯ್ತು. ಗೈಸ್ ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಗೈಸ್ ಕಾಲೇಜ್ಗೆ ಹೋಗಿ ಇವಾಗ ಬಂದೆ. ಸೊ ನಮ್ಮ ಮನೆಗಿದ್ರೆ ಇವತ್ತು ಬದ್ನಿಕಾಯಿ ಮಾಡ್ರ, ಅದು ನಾವು ಉಣಲ್ಲ. ಅದಕ್ಕಂತಲೇ ನಮ್ಮ ಆಯಿ ಬಲಿ ಒಂದು 20 ರೂಪಾಯಿ ಸಂಕೇಶನ್ ತತ್ತಿ ತರ್ಬೇಕಂತ ಮಾಡಿ ನೋಡಂಬರ್ರಿ ಏನಾಗ್ತದ. ಆಯ್ ಬದ್ನಿಕಾಯಿ ಸಾರು ಮಾಡ್ರ ಮನ್ಯಾಗ. ಬದನೆಕಾಯಿ ಮಾಡ್ಯಾರ ಅಂದೆ, ನಾವು ಉಣಲ್ಲ ಅಂತೇಳಿ ಹಂಗಾದ್ರೆ ಮಾಡೋಡು. ನೀನು ಹೇಳಿದಂತ ನಾನು ಸ್ವಲ್ಪ ಮಾಡ್ರವ ಅಂತ ಅಂದಿದ್ದೆ, ಏನೋ ಬೇರೆ ಮಾಡಂತ ಅಂದಿದ್ದೆ, ಮಾಡಿಲ್ಲ. ಏನಂದೆ, ನಾನು ಅಂದೆ ಟೊಮೆಟೊ ಸಾರು ಮಾಡೋಗು ಅಂದ್ರೆ ಇಲ್ಲ ಅಣ್ಣ ಬದನೆಕಾಯಿ ಮಾಡ್ತಾರೆ ಮಾಡ್ಕೇರಿ, ನಾ ಏನೋ ಮಾಡ್ಕೊತೀನಿ ಬಂದ. ಅದಕ್ಕೆ ಏನೋ ಮಾಡ್ಕೊಂತೀನಿ. 20 ಮಂಜನವ್ರು ಕಳ್ತನ ಮಾಡ್ಲಾ? ಮಂಜನವ್ರು ಮನೆಗೆ ಇಟ್ಟಿರ್ತಾರ, ಗಪ್ಲೆ ಕಳ್ತನ ಮಾಡತ್ ನಾವು ಕೇಶಂದು ಸಿಗ್ತವೆ. ನಾವು ರೊಕ್ಕ ಸಿಗ್ತಾವೆ, ಯಾಕೆ ಸಿಗಲ್ಲ? ನಮ್ಮ ಆಯಿ ಬಲ್ಲಿ ರೊಕ್ಕ ಇಲ್ಲ ಅಂತ, ಅದಕ್ಕಾಗಿ ನನ್ನ ತಂಗಿ ರೊಕ್ಕ ಕಳ್ತನ ಮಾಡಕ್ ಹೊಂಟಿನಿ. ಬಂದ್ರೆ ಬೈತಾರ, ಮತ್ತೆ ಆಮೇಲೆ ರಮಸ್ಬೇಕು ಮಾಡಿ ಕೇಶಿಂದ. ನಮ್ಮ ತಂಗಿ ರೊಕ್ಕ ತಗೊಂಡ್ ಕೇಶಿಂದ ಇವಾಗ ತತ್ತಿ ತರಕ್ ಹೊಂಟಿನಿ ಅಂಗಡಿಗೆ. ನಮ್ ದೋಸ್ತ್ ಎಲ್ಲಿ ಮಾಡ್ತಾನೆ ಇವಾಗ ಫೋನ್ ರಚನೆ ಮಗ ಯಾದಗಿರಿಗೆ. ಅದಕ್ಕೆ ನಾ ಕೊಡ್ತೀವಿ ಕೊಡ್ತಂತ ಐತಾರ ಬಂದು ನೋಡ್ಕೊಂಡು ನೋಡ್ತಾ ಏನ್ ಮಾಡ. ಗೈಸ್ ನಮ್ ಕಂಡು ಬಿಕೆಗ ಮದ್ವಿ ಮಾಡ್ಬೇಕು ಅಂತ ಕುಂತಾರ, ಆದ್ರೆ ಕಂಡು ಬಿಕೆ ಒಲ್ಲೆ ಅಂತಾನ. ಆದ್ರ ನಾ ಮಾಡಬೇಕು, ಯಾಕಂತಂದ್ರ ಅವ್ರ ಅಮ್ಮ ಎಷ್ಟಂತ ಮಾಡ್ತಾರ ಹೇಳ್ರಿ ಮನ್ಯಾಗ ಅಡಿಗೆ. ನಿನ್ನೆ ಬಂದಿದ್ರು ಎರಡದಿಗೆ, ನಿನ್ನೆ ಯಾಕೆಂದ್ ಕಳ್ಸ ಕೊಟ್ಟು ಕಳ್ಸ ಅಂತ ಲಗ್ನ ಮಾಡಿ ಕೊಡಮ್ಮ, ನೀ ಗಮ್ಮತ್ತ ನೀನ್ ನಡಿಗಲ್ಲ ಅವ್ನು ಕೊಟ್ಟು ಕಳ್ಸ. ನನ್ಗೆ ಏನಂತಾರ, ನೀನ್ ಬ್ಯಾಡ, ನೀ ಬರ್ಬೇಡ, ಮಾಡ್ಕೋರ್ ಬರ ನೀನ್ ನಡಿಗಲ್ ಮನ್ಯಾಗ ಏನು ಕೊಡ್ತಂತಾರ. ಬಾರ ನಾವು ಇಲ್ಲೇ ಕಟ್ಟಿ ಕೊಡಮ್ಮ, ಸುಮ್ ಉಡ್ತೀವಿ. ಏಟ್ ಹಾಕ್ತಾರಂತ ಬಂಗಾರ? ಅವ್ರ ಹೊಲ ಕೊಡ್ತಂತಾರ, ಹೊಲ ಕೊಡ್ತಂತಾರ. ಹೊಲ ತಗೋರ ಮನೆ ತನ ಕಳ್ಸಕೈತ್ರ ಅದು ಇಲ್ಲಿಗೆ ಕೊಡ್ತು ಒಬ್ಬಾಕಿನ ಮಗಳ ಜೋಡ್ಯಾರ. ನೋಡ್ರಿ ಗೈಸ್, ನಮ್ ಕಂಡು ಬಿಕಾಗ ಮದ್ವಿ ಮಾಡಕ್ ನಿಂತಾರ ಅವ್ರ ಅಪ್ಪ ಅಮ್ಮ. ಯಾಕಂತಂದ್ರ ಅವ್ರು ತುಡುಗ್ ಮಾಡಕ್ ಆಯ್ತಾನ, ಅದಕ್ಕೆ ಮದ್ವಿ ಮಾಡೋದ ಚಲೋ ಅವನಿಗೆ. ನಮ್ಮ ಮನ್ಯಾಗ ಬದ್ನಿಕಾಯಿ ಮಾಡ್ರಿ ಅಂತ ಹೇಳಿದ್ನಲ್ಲ, ಅದಕ್ಕೆ ತತ್ತಿ ಸಾರು ಮಾಡ್ಬೇಕಂತ ಮಾಡಿ. ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ಅಂಜು ಬಿಕಿನ ಅವ್ರ ಅಮ್ಮ ಹೇಳ್ತಾಳ ಹೆಂಗ್ ಮಾಡ್ಬೇಕು ಗೈ. ಎಲ್ಲ ಸೀರೆ ಮಾಡ್ತೀನಿ ನನ್ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ, ಹೇಳಗೆ. ನಮ್ಮ ಹೋಗಿದ್ರೆ ಬೆಂಗಳೂರಾಗ ಖಾರ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ಅರಿಶಿನ ಹಾಕ್ಬೇಕು, ಎಣ್ಣೆ ಹಾಕ್ಬೇಕು, ಮಸಾಲೆ ಹಾಕ್ಬೇಕು. ಕುದಿಸ್ ಮಾಡಿದ್ರೆ ಚಲೋ. ನಾ ಇವಾಗ ಸದ್ಯಕ್ಕೆ ತತ್ತಿ ಹೊಡೆದಾಕ್ ಮಾಡ್ಬೇಕು ಗೈ. ಕುದಿಸಿ ಮಾಡ್ಬೇಕಪ್ಪ, ಬೆಸ್ಟ್ ಅದು. ಕುದಿಸಿ ಚಲೋ. ಸೊ ಅಲ್ಲಿ ತತ್ತಿ ಇಲ್ಲ ಅಂತಂದ್ರೆ ಅದಕ್ಕೆ ಅಲ್ಲಿ ಹೋಗಿ ತಂದೆ. ಇವಾಗ ತತ್ತಿ ತೊಗೊಂಡೆ, ಮತ್ತು ಒಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೆ. ಮಾಡಕ್ಕೆ ಹೊಂಟಿನಿ. ಏನಾಗ್ತದೆ ನನಗೆ ಗೊತ್ತಿಲ್ಲ, ಭಾಳ ದಿನ ಆದ್ಮೇಲೆ ಮಾಡಾಕೈತಿನಿ. ರಾಯ್ಟ್ ತಪ್ಪಿರ್ತದ ಅನಿಸ್ತದ, ಏನಾಗ್ತದ ಗೊತ್ತಿಲ್ಲ. ಮಾಡಂಬರಿ ಒಟ್ಟ. ನಮ್ಮ ಆಯಿ ನಾನು ಇಬ್ಬರೇ ಉಣ್ತೀವಲ್ಲ, ಹಂಗಾಗಿ ಕೇಸಿಂದೆ 2 ಉಳ್ಳಾಗಡ್ಡಿ ತೊಗೊಂಡೆ, 1 ಟೊಮೆಟೊ ಹಣ್ಣು ತೊಗೊಂಡು, ಮತ್ತು 2 ಮೆಣಸಿನ್ಕಾಯಿ ತೊಗೊಂಡು ಇಲ್ಲೇ ಸಿಲಿಂಡ್ರ್ ಮೇಲೆ ಮಾಡ್ತೀನಿ. ಗೈಸ್ ಟೊಮೆಟೊ ಹಣ್ಣು ಅವು ಹೆಂಗನ ಕೊಯ್ಬೋದು ಆರಾಮಾಗಿ. ಉಳ್ಳಾಗಡ್ಡಿ ಕೊಯ್ಯೋಕ್ಕಾಗಲ್ಲ, ಕಣ್ಣಾಗ ನೀರೇ ಬಂದ್ಬಿಡ್ತಾವ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಕೊಯ್ಕೋಬೇಕು. ನಮ್ಮ ಅವ್ಗೆ ಬಡಕಂದೆ ಮದುವೆ ಮಾಡಿಗೆ ಯಾವ ಅಂತೇಳಿ ಕೇಸಿನ ಇಷ್ಟು ತಿಪ್ಪಲ ಬರ್ತತ್ತ. ತತ್ತಿ ಕುದ್ಸಕ್ಕೆ ಇಟ್ಟಿನಿ. ಕಾಯಿ ಪಲ್ಯ ಕೊಯ್ಟಿಗೆ ಇಲ್ಲಿ ತತ್ತಿ ಕುಯ್ತಾವ, ಅಷ್ಟು ತಾನು ಕಾಯಿ ಪಲ್ಯ ಕೊಯ್ಯಂಬರ್ರಿ. ಗೈಸ್ ಕಾಯಿ ಪಲ್ಯ ಕೊಯ್ಯನ್ನ ಐತೆ, ಅಷ್ಟೊತ್ತಿಗೆ ತತ್ತಿ ಅವು ಸುಲ್ಕೊಂಬಂದೆ ಹೋಗ್ಕೇಸಿಂದ. 3 ತತ್ತಿ ಅವ. ಇವಾಗ ಇದೇ ವೈಟಾಗ ಸಾರು ಮಾಡ್ಬೇಕು, ಮಾಡಂಬರ್ರಿ. ಎಣ್ಣೆ ಹಾಕೈತಿನಿ.
ಗೈಸ್ ಫೈನಲಿ ಸಾರೆಲ್ಲ ಮಾಡೋದಾಯ್ತು. ಇವಾಗ ಕುದಿಯಕೈತಿ ಸಾರು, ಇನ್ನೂ ಸ್ವಲ್ಪ ಕುದ್ರಾಯ್ತು. ಅಷ್ಟೊತ್ತಿಗೆ ಹೋಗಿ ನಮ್ಮ ಮಾಯಿನ ಕರ್ಕೊಂಬರ್ತೀನಿ, ಉಣತಲ್ಲಿ ಕೇಳ್ತೀನಿ. ನೋಡವಂತಿ ಬಾ. ಹಾಂ ಸ್ವಲ್ಪ ಉಣ ಬಾ. ಯಾವಾಗ ಉಂಡು ಹೇಳು? ಆರಾಮಿಲ್ಲ ತೋರ್ಸಂಬಂದ್ರೆ ಆಯ್ತು. ಉಣವಂತಿ ಇವಾಗ ತಚ್ಚ ಸಾರು ಮಾಡಿ. ಹಾಂ ನಾವು ಉಣ್ತೊಂಡು ಆಮೇಲೆ ಉಣಂತ ಯಾವ್ದು ಇಟ್ಟಿರ್ತೀನಿ. ಹಾಂ ಹಸುವ ಇಲ್ಲ ನೀವು ಉಣತ ಹಂಗೆ ಉಣ ಆಮೇಲೆ ಉಣ. ನಾ ಉಣ್ತೀನಿ. ನಮ್ಮ ಮಾಯಿ ಉಣ ಅಂತಂದ್ರೆ ಒಲ್ಲೆ ಅಂತಂದ್ಲ, ಅವಾಗೆ ಉಂಡಳಂತ 1:30 2 ಗಂಟೆಗೆ. ನನಗಂತ್ರ ಹಸು ಹಾಕಾಯ್ತದ. ಇವಾಗ ಟೈಮ್ ಬೇರೆ 3:30 4 ಹಾಕಾಯ್ತದ. ತಳದ ಹೊಲ್ದು ನೋಡಂಬರಿ ಹೆಂಗಾಗ್ಯದ. ಫೈನಲಿ ತತ್ತಿ ಸಾರು ರೆಡಿ ಆಯ್ತು ನೋಡ್ರಿ. ಹೆಂಗಾಗ್ಯದ ಅಂತೇಳಿ ಕೇಸಿಂದ ಗಂಗಳದ ಹಾಕಿ ನಿಂಬೆಹಣ್ಣು ತೊಗೊಂಡು ಒಂದು 2 ರೊಟ್ಟಿ ತೊಗೊಂಡು ಇನ್ನೂ ಸ್ವಲ್ಪ ಸಾರಿಲ್ಲ ಅದ. ಬಂದ್ರೆ ನಮ್ಮ ತಂಗಿಯರು ಬಂದು ಉಣ್ತಾರೆ. ಬರೀ ಟೇಸ್ಟ್ ಮಾಡಂಬ್ರಿ ಅಂತ. ಪರ್ಫೆಕ್ಟ್ ಮೈಂಡ್ ಗೈಸ್. ಪರವಾಗಿಲ್ಲ, ಇನ್ನೊಂದು ಸಲ ಮಾಡ್ಕೊಂತ ಅಡಿಗೆ. ನಮ್ಮ ಅವ್ನು ನೋಡಿದ್ರೆ ಭಾಳ ಖುಷಿ ಪಡ್ತಾಳೆ ತತ್ತಿ ಸಾರು ಮಾಡ್ಕೊಂಡು ನೋಡಿದ್ರೆ. ಟೇಸ್ಟ್ ಅಂತೂ ಮಸ್ತ್ ಆಗ್ಯದ. ನೀವು ಯಾವಾಗ ಖಾಲಿದ್ರಪ್ಪ ಅಂತಂದ್ರೆ ಈ ಥರ ಮಾಡ್ಕೊರಿ. ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.